ನಮಸ್ಕಾರ ಬಾಸು. ಇವತ್ತಿನ ಕತೆ ಏನಪ್ಪಾ ಅಂತಂದ್ರೆ ಸೈಡ್ ಬಾರ್ಡ್ರಿಗೆಲ್ಲ ಗಿಡ ಇಡಬೇಕಾಗಿತ್ತು. ಅದು ಮೆಷರ್ಮೆಂಟ್ ಪ್ರಕಾರ ಗುಂಡಿ ಹೊಡೆದ್ಬಿಟ್ಟು ಅದಕ್ಕೆಲ್ಲ ಬಟನ್ ಹಾಕಿ ಗುಂಡಿ ನೆನಹಾಕಿ ಅದಾದ್ಮೇಲೆ ನಾಳೆ ಗಿಡ ಇಡಬೇಕಾಗಿತ್ತು. ಯಾಕಂದ್ರೆ ನಾಳೆ ಬೆಳಿಗ್ಗೆ ಕರೆಂಟ್ ಕೊಡ್ತಾರೆ. ಸ್ವಲ್ಪ ಗುಂಡಿ ಎಲ್ಲ ನೆನ್ಕೊಂಡಿರುತ್ತೆ. ಸೊ ಗುಂಡಿ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಆಮೇಲೆ ಗಿಡ ಇಡಬೇಕಾಗಿತ್ತು. ಅದಾದ್ಮೇಲೆ ಸರಿ ಅನ್ಕೊಂಡು ನಾನು ಹೊರಟಿದ್ದೆ ಮನೆಗೆ ಹೋಗ್ಬಿಟ್ಟು ಕೆಲ್ಸದವ್ರನ್ನೆಲ್ಲ ಕರ್ಕೊಬಂದು ಹೊಲ್ದ ಹತ್ರ ಬಿಟ್ಟು ಹೋದೆ. ಆಮೇಲೆ ನಮ್ ರೂಪಿ ನೋಡಿದ್ರೆ ಯಾಕೋ ಸಪ್ಕಿದ್ದ. ಯಾಕೋ ಅಂದ್ರೆ ನನ್ನ ಬಿಟ್ಟು ನೀನ್ ಒಬ್ನೇ ಹೊಲ್ದ ಹತ್ರ ಹೋಗಿದ್ಯಾ ಅಂತ ಅವನಿಗೆ ಸ್ವಲ್ಪ ಹಂಗೆ ಹೆಡ್ ಮಸಾಜ್ ಮಾಡಿ ಟೈಮ್ ನೋಡಿದ್ರೆ ಆಗ್ಲೇ 4 ಗಂಟೆ ಆಗಿತ್ತು. ಸರಿ ಅನ್ಕೊಂಡು ನಾನು ಹೊಲ್ದ ಕಡೆ ಬಂದ್ ನೋಡಿದ್ರೆ ಗುಂಡಿ ಹೊಡೆದಿರೋ ಜಾಗಕ್ಕೆ ಗಿಡಗಳನ್ನೆಲ್ಲ ತಗೊಂಡೋಗಿ ಅಲ್ಲಲ್ಲೇ ಇಟ್ಟು ಅದಾದ್ಮೇಲೆ ನಮ್ ಕೆಲ್ಸದವ್ರು ಏನ್ ಮಾಡ್ತಾವ್ರೆ ಅಂತ ನೋಡಿದ್ರೆ ಅಡಕೆ ಗಿಡದ ಬುಡನೆಲ್ಲ ಕ್ಲೀನ್ ಮಾಡ್ತಾ ಇದ್ರು. ಯಾಕೆ ಇದ್ ಮಾಡ್ತಾವ್ರೆ ಅಂತಂದ್ರೆ ಬೇರೆಲ್ಲ ಮೇಲ್ಗಡೆ ಬರುತ್ತೆ. ಸೊ ಅದರಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾವ್ರೆ. ಆಮೇಲೆ ಹಂಗೆ ನಮ್ ಚಪ್ಪರದ ಹತ್ರ ಬಂದ್ ನೋಡಿದ್ರೆ ಬಾಳೆಗೊನೆ, ಬದನೆಕಾಯಿ, ನುಗ್ಗೆ ಸೊಪ್ಪು ಎಲ್ಲ ಕಿತ್ತಿಟ್ಟಿದ್ರು. ಇದು ಯಾರಿಗಪ್ಪ ಅಂದ್ರೆ ಕೆಲ್ಸದವ್ರಿಗೆ. ನಾನು ಅವತ್ತೇ ಹೇಳಿದ್ದೆ ನಿಮ್ಗೆ, ನಮ್ ಫಾರ್ಮ್ ಅಲ್ಲಿ ಏನಾದ್ರು ಹಣ್ಣು ತರಕಾರಿ ಬೆಳೆದ್ರೆ ಅದೆಲ್ಲಾರು ಕೆಲ್ಸದವ್ರಿಗೆ ಇಲ್ಲ ಫ್ಯಾಮಿಲಿ ಅವ್ರಿಗೆ ಫ್ರೆಂಡ್ಸ್ ಯಾರೇ ಬಂದ್ರು ಅವ್ರಿಗೆ ಕೊಡ್ತೀನಿ ಅಂತ. ಸೊ ಇದು ಅದೇ ತರಾನೇ. ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಆದಷ್ಟು ರೈತರಿಗೆ ಹೆಲ್ಪ್ ಮಾಡಿ. ಕೆಲಸ ಮಾಡೋರಾಗಿರ್ಬೋದು ಇಲ್ಲ ಫಾರ್ಮರ್ಸ್ ಆಗಿರ್ಬೋದು, ಕೆಲಸ ಮಾಡಿಸ್ತಾ ಇರೋರು ಯಾರೇ ಆಗಿರ್ಬೋದು, ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಕತೆ ಇಷ್ಟ ಆಗಿರುತ್ತೆ.